ನೋಡಿ, ಈಗ ನಾವು ರಸಮ್ ಮಾಡಲಿಕ್ಕೆ ಬೇಕಾಗುವ ವಸ್ತುಗಳು: ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, 1 ನೀರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು, ಎಣ್ಣೆ, ಟರ್ಮರಿಕ್ ಪೌಡರ್, ಹಾಗೆ ಬೇಯಿಸಿದಂತಹ ಒಂದು 7-8 ಒಣಮೆಣಸು, ಒಂದು 4 ಟೊಮೆಟೊ, ಸ್ವಲ್ಪ ಒಂದು ನಿಂಬೆ ಗಾತ್ರದಷ್ಟು ಹುಳಿ. ಬನ್ನಿ, ಈಗ ಇದು ಟೊಮೆಟೊ, ಇದನ್ನು ಬೇಯಿಸಿದಂತಹ ಇದರಲ್ಲಿ ರಸವನ್ನು ತೆಗೆಯೋಣ, ಆಮೇಲೆ ನೋಡೋಣ. ಬನ್ನಿ ಈಗ ಬೇಯಿಸಿದಂತಹ ಟೊಮೆಟೊ, ಒಣಮೆಣಸು, ಹುಳಿ ಇದರಿಂದ ನಾವು ರಸವನ್ನು ತೆಗೆದಿಟ್ಟಿದ್ದೇವೆ. ಇದನ್ನು ಹೇಗೆ ಮಾಡುವುದಂತ ನೋಡೋಣ. ಹಾಗೆ ಇದಕ್ಕೆ ಮೊದಲು ಉಪ್ಪನ್ನು ಸೇರಿಸೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಸೇರಿಸೋಣ. ಬನ್ನಿ, ಇದನ್ನು ಒಗ್ಗರಣೆ ಹಾಕುವುದು ಹೇಗಂತೇಳಿ ತೋರಿಸಿಕೊಡ್ತೇವೆ. ಬನ್ನಿ, ಬಾಣಲೆ ಬಿಸಿಯಾಗಿದೆ. ಈಗ ಇದಕ್ಕೆ ಎಣ್ಣೆಯನ್ನು ಸೇರಿಸೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಕರಿಬೇವು ಮತ್ತು ನೀರುಳ್ಳಿ, 2 ಹಸಿಮೆಣಸು, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಇದನ್ನು ಮೇಲೆ ಹೀಗೆ ಸೇರಿಸೋಣ. ನೋಡಿ, ಇವಾಗ ಇದು ಒಂದೆರಡು ಕುದಿ ಚೆನ್ನಾಗಿ ಬರಲಿ. ಕುದಿ ಬಂದ ತಕ್ಷಣ ಇರುವಂತಹ ಕಮ್ಮಿ ವಸ್ತುಗಳನ್ನು ಬಳಸಿ ಹೇಗೆ ರಸಮನ್ನು ತಯಾರು ಮಾಡುವುದಂತಹ ನೋಡಿ. ಇದಕ್ಕೆ ಈಗ ರಸಮ್ ರೆಡಿಯಾಗಿದೆ. ಇದು ಚೆನ್ನಾಗಿ ಕುದೀತಿದೆ. ಈಗ ರಸಮ್ ರೆಡಿಯಾಗಿದೆ. ಬನ್ನಿ ನೋಡಿ, ಈಗ ರಸಮ್ ರೆಡಿಯಾಗಿದೆ. ಮನೆಯಲ್ಲೇ ಇರುವಂತಹ ಕಮ್ಮಿ ವಸ್ತುಗಳನ್ನು ಬಳಸಿ ರಸಮನ್ನು ರೆಡಿ ಮಾಡಿದ್ದೇವೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.